ಅಂದದ ಪಟ್ಟಣವ ಚಂದವೆನಬೇಡ, ಲೋಹದ ಗಿಳಿಗಳೆರಡು ಬರೋದು ಚೆನ್ನಿದಾಂಡಾಗಿತ್ತು. ನೂರಾರು ವರ್ಷಗಳಿಂದ ಈ ಮಾತನ್ನು ಹೇಳಿದರು ನಮ್ಮ ಕಾಲಜ್ಞಾನದಲ್ಲಿ. ಅಂಡದ ಪಟ್ಟಣವ ಚಂದವೆನಬೇಡ. ಯಾವುದು? ಅಮೇರಿಕ ದೇಶದಲ್ಲಿ ಪೆಂಟಗಾನ್ ನಗರವನ್ನು ಕಟ್ಟಿದರು. ಅದು ಇತ್ತೀಚೆಗೆ ಕಟ್ಟಿದರು. ಹೇಳಿದ ಮಾತು ನೂರಾರು ವರ್ಷಗಳಿಂದ. ಏನ ಚಂದವೆನಬೇಡ, ಅಲ್ಲೇನು ನೀರಿನಿಂದ ಏನಾಗಬಾರ್ದು, ಗಾಳಿಯಿಂದ ಏನಾಗಬಾರ್ದು, ಪ್ರಕೃತಿಯಿಂದ ಏನಾಗಬಾರ್ದು. ಲಕ್ಷಾಂತರ ಜನ ವಾಸವಾಗಿದ್ದರು. ವಿಜ್ಞಾನಕ್ಕೆ ಸವಾಲಾಗಿ ಆ ಒಂದು ಪಟ್ಟಣವನ್ನು ಕಟ್ಟಿದರು. ಆದರೆ ಲೋಹದ ಗಿಳಿಗೆ ಎರಡು ಬರೋದು ಚಿನ್ನಿದಾಂಡ ಆಗಿತ್ತು. ಎರಡು ಲ್ಯಾಂಡನ್ನು ಮನಸ್ಸು ಕಟ್ಟಲಿಲ್ಲ. ಲ್ಯಾಂಡನ್ ಅನ್ನೋದು ಆ ಫ್ಲೈಟ್ ಬಿಟ್ಟು ಹೊಡಿ ಬಾಂಬ್ ಹಾಕಿಸಿದ ಚೂರಾಗೋಯಿತು. ನೋಡಿ, ನೂರಾರು ವರ್ಷಗಳಿಂದ ನಮ್ಮವರು ದುಡಿದಂಥ ಮಾತು ಏನಾಯಿತು? ಹಾಗೆ ಕಾಲದ ಜ್ಞಾನ ಹೇಳ್ತಕ್ಕಂಥದ್ದು. ಮುಂದೆ ಬ್ರಿಟಿಷರ ಆಳ್ವಿಕೆಯನ್ನು ಹೇಳ್ತಾರೆ, ಒಂದು ಮೊದಲಾಗಿ 9 ಕಡೆಯಾಗಿ ತಾಮ್ರದ ತೂತು ಬಂದಾಗ ಮರ್ಕಟರು ಪಯಣಿಸಿದರು. ಈ ದೇಶವನ್ನು ಆಳಿದವರು 9 ಜನ ವೈಸ್ರಾಯ್ಗಳು. ಒಂದು ಮೊದಲಾಗಿ 9 ಕಡೆಯಾಗಿ ತಾಮ್ರದ ತೂತು ಬಂದಾಗ, ತಾಮ್ರದ ಬಿಲ್ಲೆ ಮೂರು ಕಾಸು ತೂತು ಬಿಲ್ಲೆ ಅಂತಿಲ್ಲ, 47 ಇಸ್ವಿಯಿಂದ ಬರೋದ ನೋಡ್ರಿ. ಅದು ಬಂದಾಗ ಮಕ್ಕಳರು ಪಯಣಿಸಿ ಆದರು. ಬ್ರಿಟಿಷ್ ದೇಶವನ್ನು ಬಿಟ್ಟು ಹೋದರು. ಕಬ್ಬಿಣವು ಓಡುತ್ತಿದೆ, ಕಟ್ಟಿಗೆಯು ಹಾಡುತ್ತಿದೆ, ಅಪ್ಪಪ್ಪ ಗಾಳಿ ಮಾತಾಡಿತು. ರೈಲ್ವೆ ಬರೋದನ್ನು ಹೇಳಿದರು. ಮತ್ತು ಕಟ್ಟಿಗೆ ಗಾಳಿಗೆ ಹಾಕ್ತಾ ಇದ್ರು, ಮೇಲೆ ಅಳಿ ಹಾಕ್ತಾ ಇದ್ರು. ಕಟ್ಟಿಗೆಯು ಆಡುತ್ತಿದೆ, ಕಬ್ಬಿಣವು ಓಡುತ್ತಿದೆ, ಅಪ್ಪಪ್ಪ ಗಾಳಿ ಮಾತಾಡಿತು. ಟ್ರೈನ್ ಹೇಳಿದ್ರು, ಈ ಮೊಬೈಲ್ ಗಾಳಿ ಮಾತಾಡಿತು ಅಂದರೆ ಈ ಮೊಬೈಲ್ ಇದ್ರಲ್ಲ, ಅದು ಗಾಳಿಯಲ್ಲಿ ಮಾತಾಡ್ತಾರೆ. ಇನ್ನೊಂದು ಹೇಳ್ತಾರೆ, ಕಲ್ಲಿನ ಕೋಳಿ ಕೂಗಿತು. ಕಾಲದಲ್ಲಿ ಹೇಳ್ತಾರೆ, ಅದಕ್ಕೆ ಸಾಧ್ಯ? ನಿಮ್ಮ ಮೊಬೈಲ್ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಸಿಮ್ಮು ಒಂದು ಕಲ್ಲಿಂದ ಮಾಡಿದ್ದು. ಅದನ್ನು ಕಾಲಜ್ಞಾನ ಹೇಳಿದರು, ಕಲ್ಲಿನ ಕೋಳಿ ಕೂಗಿತು ಅಂತ. ಹಾಗೆ ಕಾಲದ ಜ್ಞಾನವನ್ನು ಹೇಳ್ತಕ್ಕಂಥದ್ದು. ಇವತ್ತು ಎಲ್ಲ ಕಡೆ ಭೂಕಂಪ ಆಗ್ತಾ ಇದೆ. ನಾನು ಮೊದಲೇ ಹೇಳಿದೆ, ಇವತ್ತು 2 ತಿಂಗಳಲ್ಲಿ ವಿಪರೀತ ಮಳೆ ಬರುತ್ತೆ, ಭೂಕಂಪ ಆಗುತ್ತೆ, ಜನ ಸಾಯ್ತಾರೆ, ದೊಡ್ಡ ದೊಡ್ಡ ಪಟ್ಟಣಗಳು ನಡುತ್ತವೆ ಅಂತ ಹೇಳಿದ್ರೆ, ಈ ಭೂಕಂಪ ನಾವೇನಾದ್ರು ಒಂದು ಹೇಳಿದ್ರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರಬೇಕು, ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ.